ದಿನಾಂಕ 20/8/2026 ವಾರ ಸೋಮವಾರ. ನೀರಿನ ಮೂಲಗಳು ಜೀವದ ಮೂಲಾಧಾರ. ಭೂಮಿಯು ಸುಮಾರು 71 ಭಾಗವು ನೀರಿನಿಂದ ಆವೃತವಾಗಿದ್ದರೆ ಮನುಷ್ಯನ ಬಳಿಗೆ ಲಭ್ಯವಿರುವ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿದೆ. ನೀರಿನ ಮುಖ್ಯ ಮೂಲಗಳು ಮಳೆ, ಸಾಗರ, ಸಮುದ್ರ, ನದಿ, ಬಾವಿ. ಮಳೆ ನೀರು ಇದು ಭೂಮಿಯ ಮೇಲೆ ಸಿಗುವ ಎಲ್ಲ ಸಿಹಿ ನೀರಿನ ಮೂಲದ ಪ್ರಮುಖ ತಾಯಿ ಬೇರು. ಹಿಮಜಲ, ನದಿಗಳು, ಕೆರೆಗಳು, ಹಳ್ಳಗಳು ಮತ್ತು ಸರೋವರಗಳು ಇವೆ. ಮಳೆ ಭೂಗತ ಜಲ, ಮಳೆ ನೀರು ಮಣ್ಣಿನ ಪದರಗಳ ಮೂಲಕ ಹೀಗೆ ಭೂಮಿ ಒಳಗೆ ಶೇಖರಣೆಯಾಗಿ ಇವೆ. ನೀರು ಬಾವಿಗಳು ಮತ್ತು ಕೊಳವೆ ಬಾವಿಗಳು ಇದರ ಮೂಲದ ಮೂಲಗಳು. ಹಿಮ ನದಿಗಳು, ಧ್ರುವ ಪ್ರದೇಶಗಳು ಮತ್ತು ಎತ್ತರದ ಪರ್ವತಗಳಲ್ಲಿ ಮಂಜುಗಡ್ಡೆ ರೂಪದಲ್ಲಿರುವ ವಿಷಯವನ್ನು ಆಧರಿಸಿ ಸಚೇತನ ಚಟುವಟಿಕೆಯನ್ನು ಮಾಡಿದಂಥ 5ನೇ ತರಗತಿ ವಿದ್ಯಾರ್ಥಿಯಾದ ವಿಜಯಲಕ್ಷ್ಮಿಗೆ ಧನ್ಯವಾದಗಳು. ದತ್ತವಾಗಿ ಬಂದಂತಹ ಮಾಹಿತಿ ನಿಸರ್ಗದತ್ತವಾಗಿ ಬಂದಿದೆ. ಇದನ್ನ ನೈಸರ್ಗಿಕ ಸಂಪನ್ಮೂಲ ಅಂತ ಕರೀತಾರ. ಐತಿ ಅದ್ರೊಳಗ ನಮಗ ಅತಿ ಕಡಿಮೆ ಅಂದ್ರೆ 3% ಅಷ್ಟ ನಮಗ ಯೋಗ್ಯ ರೀತಿ ಒಳಗೈತಿ. ನೀರು ಎಲ್ಲ ನಮಗ್ ಬೇಕಾ ನಮಗ ನೀರ್ ಸಿಕ್ಕತ್ತ ಅಂತ ಅಂತಂದ್ರ ನೀರಿನ ಪ್ರಮುಖ ಪ್ರಾಥಮಿಕ ಮೂಲ ಅಂತ ಅಂತಂದ್ರ ಮಳೆ. ನದಿ, ಹಳ್ಳ, ಕೊಳ್ಳ, ಕೆರೆ, ಕಟ್ಟೆ, ಸರೋವರ, ಬಾವಿ, ಸಮುದ್ರ, ಆಮೇಲೆ ಮಂಜುಗಡ್ಡೆ ಇವೆಲ್ಲ ಏನಪ್ಪಾ ಅಂತಂದ್ರ ನೀರಿನ ಮೂಲಗಳು. ಇವು ಒಂದನ್ನೊಂದು ಏನ್ ಮಾಡ್ಯಾವು ಅವಲಂಬನೆ ಆಗ್ಯಾವು. ಎಲ್ಲಿ ದಟ್ಟವಾದ ಅರಣ್ಯ ಬೆಳೆದಿರ್ತೈತಿ, ಆಮೇಲೆ ಅತಿ ಹೆಚ್ಚು ಜೀವ ಸಂಕುಲ ಇರ್ತೈತಿಲ್ಲ, ಅಲ್ಲಿ ಏನಪ್ಪಾ ಅಂತ ಅತಿ ಹೆಚ್ಚಾಗಿ ಮಳೆ ಬರ್ತೈತಿ. ನೀವು ಕೇಳಿರಲ್ಲ, ಕಾಡು ಉಳಿಸಿ ನಾಡು ಐತಲ್ಲ, ಅದ್ ಗೊತ್ತೈತಿಲ್ಲ ಶ್ಲೋಗನ. ಆ ಘೋಷಣೆಯ ಪ್ರಕಾರ ಏನಪ್ಪಾ ಅಂತಂದ್ರ ನಾವು ಹೆಚ್ಚು ಗಿಡಗಳನ್ನ ಬೆಳೆಸೋದ್ರಿಂದ, ಮರಗಿಡಗಳನ್ನ ಬೆಳೆಸೋದ್ರಿಂದ ನೀರು, ಮಳೆ ನೀರು ಏನಾಗ್ತೈತಪ್ಪ ಅಂತಂದ್ರ ಕೆಲವೊಂದಿಷ್ಟು ಮಳೆ ನೀರು ಸ್ವಲ್ಪ ಪ್ರಮಾಣದೊಳಗ ಕೆರೆ, ಕಟ್ಟಿ, ನದಿ, ಬಾವಿಗಳನ್ನ ಸೇರ್ಕೋತೈತಿ. ಇನ್ ಕೆಲವೊಂದಿಷ್ಟು ನೀರು ಸ್ವಲ್ಪ ಮಳೆ ನೀರು ಆವಿಯಾಗಿ ಮತ್ತ ಆಕಾಶವನ್ನ ಸೇರ್ಕೋತೈತಿ. ಇನ್ ಸ್ವಲ್ಪ ನೀರು ಏನಾಗ್ತೈತಪ್ಪ ಅಂತಂದ್ರ ಭೂಮಿಯಲ್ಲಿ ಇರುವಂತ ಸಣ್ಣ ಸಣ್ಣ ರಂಧ್ರಗಳ ಮೂಲಕ ಒಳಗ ಭೂ ಮಾರ್ಪಡ್ತೈತಿ. ಇತ್ತೀಚಿನ ದಿನದೊಳಗ ಏನಾಗ್ತೈತಪ್ಪ ಅಂತಂದ್ರ ನದಿ ನೀರು ಏನು ಮಾಲಿನ್ಯಕ್ಕೆ ಒಳಗಾಗತೈತಿ. ಹೆಂಗಂತ ಅನ್ನೋದು ನಿಮಗ ಗೊತ್ತೈತಿ. ಮಾಲಿನ್ಯಕ್ಕೆ ಒಳಗಾಗತೈತಲ್ಲ, ನದಿ ನೀರು ಕಲುಷಿತಗಳಾಗ್ತೈತಿ. ಹಿಂದ ಹಿರಿಯರು ಏನ್ ಹೇಳ್ತಿದ್ರಪ್ಪ ಅಂತ ಫಿಲ್ಟರ್ ನೀರು ಕೂಡ ಹೇಳ್ತೀವಿ. ಸಿಟಿ ಒಳಗ 10 ರೂಪಾಯಿ 20 ರೂಪಾಯಿ ಆಯ್ತು ನೀರಿಗೆ. ನಾವು ಏನ್ ಮಾಡುದಪ್ಪ ಅಂತಂದ್ರ ನೀರನ್ನ ಸಂರಕ್ಷಣೆಯನ್ನ ಮಾಡ್ಕೋಬೇಕು. ಫ್ಯಾಕ್ಟ್ರಿಗಳಿಂದ ಆಗುವಂತ ಜಲಮಾಲಿನ್ಯವನ್ನತಿ ಈ ಶ್ರಾವಣ ಮುಗಿಯನ್ನ ಬೆಳದೆಲ್ಲ ಹೂವು ಪತ್ರಿಗಳನ್ನೆಲ್ಲ ಎಲ್ಲಿ ಹೋಗಿದ್ದೀವಿ ನಾವು, ಎಲ್ಲಿ ಹಾಕ್ತಿವಿ? ಹೋಗಿ ನದಿಗಳಿಗೆ, ಹಳ್ಳಗಳಿಂದ ಹಾಕ್ತಿವಲ್ಲ. ನೀವು ಸೈನ್ಸ್ ಒಳಗೆ ಗೊತ್ತೈತಿ, ನಾವು ಒಂದ್ ಸಣ್ಣ ಕಲ್ಲನ್ನ ನೀರೊಳಗೆ ಹೋಗಿದ್ರ ಆ ಕಲ್ಲಿನ ತೂಕಂತ ವಸ್ತುಗಳನ್ನ ನದಿ ಒಳಗೆ ಸೇರಿಸೋದ್ರಿಂದ ಏನಾಗ್ತೈತಿ? ನದಿ ಮಾಲಿನ್ಯಕ್ಕೆ ಒಳಗಾಗ್ತೈತಿ. ಇದನ್ನ ನಾವು ಸಂಪೂರ್ಣವಾಗಿ ತಡಿಬೇಕು. ಅದು ಎಷ್ಟು ತೂಕ ಐತಿಲ್ಲ ಅದ್ರಷ್ಟು ತೂಕ ಏನಾಗ್ತೈತಿ, ನೀರು ಕಡಿಮೆ ಆಗಿ ಆ ನೀರಿನ ಜಾಗವನ್ನೆಲ್ಲ ಆ ಮಾಲಿನ್ಯ ಆವರಿಸ್ತೈತಿ. ಏನಪ್ಪಾ ಅಂತಂದ್ರೆ ಸಾಧ್ಯ ಆದಷ್ಟು ಮಟ್ಟಿಗೆ ನಾವು ನೀರನ್ನ ಸಂಗ್ರಹಣೆ ಮಾಡ್ಕೋಬೇಕು, ನೀರಿನ ಮೂಲಗಳನ್ನ ಕಾಪಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಈ ಸಚೇತನ ಚಟುವಟಿಕೆ ಮಾಡಿದಂತ ವಿದ್ಯಾರ್ಥಿ